ನನ್ನ ಫ್ಯಾಮಿಲಿ ಏನಪ್ಪ ಅಂತಂದ್ರೆ ಈಗಲ್ಲಿ ಬಂದೈತ್ರಿ ಅಂತ ಬೈಲೊಂಗಲಕ್ಕೆ ನಿಮ್ಗೆ ಆಗಲಿ ಹೇಳೋದು ಮರ್ತೇನೆ. ಇಲ್ಲಿದೆ ನಮ್ದು ಇನ್ನೊಂದು ರೋಸ್ ಇದು ನಮ್ಮ ಇನ್ನೊಬ್ಬರ ಅಜ್ಜಾರದೆ. ನೆಮ್ಮದಿ ಜೀವನ ಇರ್ಬೇಕು ಫ್ಯಾಮಿಲಿ. ನೀವು ತಿಂಗಳ ಬರೀ 50,000 ರೂಪಾಯಿ ದುಡೀರಿ, ನೆಮ್ಮದಿಯಿಂದ ಇರ್ಬೇಕು. ಇವತ್ತು ಮುಂಜಾನೆ 700 ರೂಪಾಯಿ ಸ್ಕ್ಯಾಮ್ ಆಗಲ್ರಿ. ನಾಚಿಗೆ ಬರೋಕೆ ಇಷ್ಟ ಎಜುಕೇಟೆಡ್ ಆಗಿ ಮಂಗಿ ಆಗ್ಯಾಳ. ಅದೇ ನಮ್ಮ ಬ್ಲಾಗ್ನ ಹೇಳತ್ತೇನೆ, ಎಜುಕೇಟೆಡ್ ಆಗಿ ಮಂಗಿ ಆಗ್ಯಾಳ. ಮಲ್ಗಾಕ್ ಹೋಗ್ಯಾರ, ಕುಂದ್ರಾಕ್ ಹೋಗ್ಯಾರ. ಕಾಟ್ ಮ್ಯಾಗ ಅದೇನಾಗ್ಬಿಟ್ಟೈತಿ, ಅವ್ರು ಕಾಟ್ ಕಡೆ ಅದನ್ನ ಮಾಡಿ ಕುಂದ್ರಾಕ್ ಹೋಗ್ಯಾರ. ಸ್ಲಿಪ್ ಆಗಿ ಮುಂದೆ ಬಿದ್ದುಬಿಟ್ಟಾರ. ನೋಡ್ರಿ ಇವ್ರ ಬೆನ್ನಿಂದ ಆಲ್ ಮೈ ಫ್ರೆಂಡ್ಸ್ ಆರ್ ಟಾಕ್ಸಿಕ್ ಅಂತ. ಅವರು ಟಾಕ್ಸಿಕ್ ಅದಾರ. ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅದರ್ ಬ್ಲಾಗ್. ನಾನು ಹಿಂಗೆ ಅಡಗಪ್ಪ ಇಂದಿನ ಎಪಿಸೋಡ್ ಸೀನೇನ್ರಪ್ಪ ಫ್ಯಾಮಿಲಿ ಅಂತಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡತ್ತೀವಿ ನಾವು. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಏನೈತ್ರಿಪ್ಪ ಅಂತ ಕಾಂಕ್ರೀಟ್. ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ ಅಂತಾರಲ್ಲ ಹರ್ಗರ್ಗರ್ಕಿ ಕಹಾನಿ ಅಂತ. ಎಲ್ಲರ ಮನ್ಯಾಗ ಕಾಂಕ್ರೀಟ್ ರೀಪ ಜಾಸ್ತಿ ಪ್ರಿಫರ್ ಮಾಡೋದು, ಯಾಕಂದ್ರೆ ಜಲ್ದಿ ಆಗ್ಬಿಡುತ್ತೆ ಅದು. ಬರೀ ಒಂದು ಸ್ವಲ್ಪ ಎಲ್ಲ ಹುಬ್ಳಿಗೆ ಹೋಗೋದೈತಿ, ಏನು ಅಂತ ಎಲ್ಲ ನಿಮ್ಗೆ ಅವಾಗ ಗೊತ್ತಾಗದಂತೆ. ಇನ್ಸ್ಟೇಟಿವ್ ಆಗಿರೋ ಫ್ಯಾಮಿಲಿ ಬರ್ರಿ ನೆಚ್ಕೋ ಸ್ವಲ್ಪ ಬಿಟ್ಟು ಆದ್ಮೇಲೆ ಸಿಗ್ತಾನೆ. 1 hour later. ಸೊ ಸೀನಿಯರ್ ಟ್ರಿಪ್ ಫ್ಯಾಮಿಲಿ ಅಂತ ಇವತ್ತೆಲ್ಲ ಹೊಂಟೈತ್ರಿ ಬೈಲೊಂಗಲೆ. ಅದಕ್ಕೆ ಒಂದು ಸ್ವಲ್ಪ ಎಮರ್ಜೆನ್ಸಿ ಬಂದೈತಿ, ಸಿಗ್ತಾನೆ ಬರ್ರಿ. ನಮ್ಮಿಬ್ಬರ ಅನುರಾಗದ ಅನುಬಂಧವ ಕಂಡಾಗಲೇ ಪರಶಿವನಿಗೂ ಮತ್ಸರವು ಬಂತು ನೋಡು. ಹುಣ್ಣಿಮೆ ಮಗಳೋ ತಂಪಿನ ಟವರೋ, ಚೆಲುವಿಗೆ ನಿಧಿಯೋ ಒಲವಿನ ಸುದೆಯೋ. ಏ ರಜಾ ಹಾಕೋಲಿ ಯಾಕೆ ನೋಡತ್ತಿ. ನನ್ನ ಫ್ಯಾಮಿಲಿ ಏನಪ್ಪ ಅಂತಂದ್ರೆ ಈಗಲ್ಲಿ ಬಂದೈತ್ರಿ ಅಂತ ಬೈಲೊಂಗಲಕ್ಕೆ ನಿಮ್ಗೆ ಆಗಲಿ ಹೇಳೋದು ಮರ್ತೇನೆ. ಇಲ್ಲಿದೆ ನಮ್ದು ಇನ್ನೊಂದು ರೋಸ್ ಇದು ನಮ್ಮ ಇನ್ನೊಬ್ಬರ ಅಜ್ಜಾರದೆ. ಇದೆ ನಮ್ಮ ಧಾರವಾಡ ಅಜ್ಜ ಅಂತ, ಇದೆ ನಮ್ಮ ಬೈಲೊಂಗಲ್ ಅಜ್ಜ ಅಂತ. ನಮ್ದು ಇನ್ನೊಂದು ರೆಡ್ ರೋಸ್ ಇತ್ತು, ಅದು ಮೈಸೂರಿಗೆ ಹೋಗೈತಿ. ಅದು ಕಾಗ ಕಡೆ ಐತಿ. ಅಂದ್ರೆ ಏನಾಗ್ಬಿಟ್ಟೈತಿ ರೀ, ಅಜ್ಜಿ ನಿಮ್ಗೆ ತೋರಿಸಿದ್ದಲ್ರಿ ದೃಷ್ಟಿ ಆದಂಗೆ ಆಗ್ಬಿಟ್ಟೈತಿ. ನಮ್ಮ ಗ್ರೇಟ್ ಗ್ರ್ಯಾಂಡ್ ಮದರ್ ಅಂತ ಬ್ಲಾಗ್ನಾಗ ಹಾಕಿದ್ದೆಲ್ಲನ. ಅದರ ಮುತ್ತಜ್ಜಿ ಏನಾಗೈತಿ ಅಂತಂದರೆ ವಾಶ್ರೂಮಿಗೆ ಹೋಗಿ ಬಂದೆ ರಾತ್ರಿ. ಮುಂಜಾನೆ ಮಲ್ಗಾಕ್ ಹೋಗ್ಯಾರ, ಕುಂದ್ರಾಕ್ ಹೋಗ್ಯಾರ. ಕಾಟ್ ಮ್ಯಾಗ ಅದೇನಾಗ್ಬಿಟ್ಟೈತಿ, ಅವ್ರು ಕಾಟ್ ಕಡೆ ಅದನ್ನ ಮಾಡಿ ಕುಂದ್ರಾಕ್ ಹೋಗ್ಯಾರ. ಸ್ಲಿಪ್ ಆಗಿ ಮುಂದೆ ಬಿದ್ದುಬಿಟ್ಟಾರ. ಸೊಂಟಕ್ಕೆ ಹೊಡ್ಸಕ್ಬಿಟ್ಟೈತೆ ಪಾಪ. ಧಾರವಾಡದಿಂದ ಬೈಲೊಂಗಲ್ಲೇ ಬರ್ರಿ. ಆಮೇಲೆ ಸೀನಿಯರ್ ಐತಿ. ಆದಷ್ಟು ನಿಮ್ಮ ಮನೆಯೊಳಗೆ ಯಾರ್ಯಾರು ವಯಸ್ಸಾದವ್ರು ಅದಾರ ಅವ್ರು ಕ್ಲಿಯರ್ ಮಾಡಿರಿ. ಯಾಕಂತಂದ್ರೆ ಅವರ ಲಾಸ್ಟ್ ಜನ್ರೇಷನ್ ರೀ. ಯಾಕಂತ ಇಷ್ಟು ಲಾಯಲ್, ಇಷ್ಟು ಬಡ್ದಾಡಿ ಇದ್ದವ್ರಂತ ನಮಗೆ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿದವ್ರು ಅಂದ್ರೆ ಅವ್ರು ಇದ್ದಿದ್ದಿಲ್ಲ ಅಂದ್ರೆ ನಮ್ಮ ಅಜ್ಜಗಳು ಇರ್ತಿಲ್ಲ. ನಮ್ಮ ಅಜ್ಜಗಳು ಇದ್ದಿರ್ಕಿಲ್ಲ ಅಂತಂದ್ರೆ ನಮ್ಮ ಮಮ್ಮಿಗಳು ಇರ್ತಿದ್ದಿರ್ಕಿಲ್ಲ. ನಮ್ಮ ಮಮ್ಮಿಗಳು ಇರ್ತಿದ್ದಿರ್ಕಿಲ್ಲ, ನಾವು ಇರ್ತಿದ್ದಿರ್ಕಿಲ್ಲ. 15 minutes later. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಕಾಮಣ್ಣನ ಹೆಂಡತಿ ಅಳತಾರಂತಾರಲ್ಲ, ಹಂಗೆ ಬೈಲೊಂಗಲೊಳಗೆ ಕಾಮಣ್ಣನ ಹೆಂಡತಿ ಅಳಾಕತ್ತಾರೆ. ಧಾರವಾಡದಾಗ ಮತ್ತು ನಾ ಕ್ಯಾಮ್ರಾದಾಗ ಚೆಕ್ ಮಾಡಿ ನೋಡಿದೆ, ಧಾರವಾಡದಾಗ ಏನು ಮಳೆ ಇಲ್ಲ ರೀ. ಬಟ್ ಬೈಲೊಂಗಲ್ನ ಮಳೆ ಐತಿ ನೋಡ್ರಿ. ಮಜಾ ಅಲ್ಲ ಹಿಂಗೆ ಮನೆ ಹೊರಗೆ ಮಸ್ತ್ ಹೊಲ. ಈ ವೈಬ್ ಇಂಥ ವೈಬ್ದಾಗ ಮ್ಯಾಗಿ ಫುಲ್ ಟೆರಸ್ದಾಗ ಅಲ್ಲಿ ಮ್ಯಾಗ ಟೆರಸ್ ಹಾಕೊಂಡಿರ್ಬೇಕಲ್ಲ ನೋಡ್ರಿ. ಕಡ್ ಬಿಸಿಲೈತಿ, ಕಡ್ ಮಳೆ. ಫುಲ್ ಗರಂ ಗರಂ ಚಾಯ್ ಪಕೋಡ ಅಂತಾರಲ್ರಿ, ಅದು ಆ ಫೀಲ್. ತಂಪು ಗಾಳಿ, ನೆಮ್ಮದಿ, ಅದರ ಫೀಲೇ ಬೇರೆ ರೀ ಫ್ಯಾಮಿಲಿ. ರಾಜು ಆರಾಮಿಗೆ ನೀವಾ? ನೆಮ್ಮದಿ ಜೀವನ ಇರ್ಬೇಕು ರೀ ಫ್ಯಾಮಿಲಿ. ನೀವು ತಿಂಗಳ ಬರೀ 50,000 ರೂಪಾಯಿ ದುಡೀರಿ, ನೆಮ್ಮದಿಯಿಂದ ಇರ್ಬೇಕು. ಕೋಟಿ ರೂಪಾಯಿ ದುಡಿದ್ರೂ ನೆಮ್ಮದಿ ಇರಬೇಕು, ನೆಮ್ಮದಿಯಿಂದ ಇರ್ಬೇಕು. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಭಾಳ ನನಗೆ ಮೆಸೇಜ್ಗಳು ಬರಾಕತ್ತಿದ್ದು. ಅದು ಏನ್ರಿಪ್ಪ ಅಂತ, ನಾವು ಟ್ರಾವೆಲರ್ ಅದೇವಿ, ಸ್ಟೂಡೆಂಟ್ ಅದೇವಿ, ಆಫೀಸಿಗೆ ಅದು ಹೋಗ್ತೀವಿ, ನಮ್ದು ಅಲ್ಲಿ ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಆಗತ್ತಿಲ್ಲ ಅಂತ. ನಾನು ಭಾಳ ಮಂದಿ ಎಗ್ ಬಾಯ್ಲ್ ಮಾಡಕ್ಕೆ ಬರಂಗಿಲ್ಲ, ನಾನು ಹಿಡ್ದೆ. ಅದ್ರ ಸಂಬಂಧ ಹಸಲ್ ಫ್ರೀ ಕುಕಿಂಗ್ ಸಲುವಾಗಿ ನಾನು ನಿಮ್ಗೆ ಏನು ತೊಗೊಂಬಂದೇನ್ರಿಪ್ಪ ಅಂತಂದ್ರೆ ಅಗಾರೋದವ್ರದ್ದು ಗ್ರ್ಯಾಂಡ್ ಎಗ್ ಬಾಯ್ಲರ್ ಮತ್ತು ಪೋಚರ್ ಅಂತ. ನೀವು ನೋಡ್ಬೋದು ಏನು ಮಸ್ತ್ ಬಂದೈತೆ ಅಂದ್ರೆ ಮಸ್ತ್ ಬಂದೈತೆ. ಆಲ್ರೆಡಿ ನೀವು ನೋಡಿದ್ರಿ ಎಗ್ ಹೆಂಗೆ ಬಾಯ್ಲ್ ಮಾಡ್ಬೇಕಂತ. ಅದು ಯಾವ ಪ್ರಾಡಕ್ಟ್ ರೀಪ್ಪ ಅಂತ ಅಗಾರೋದವ್ರದ್ದು ಎಗ್ ಬಾಯ್ಲರ್. ಆ್ಯಂಡ್ ಭಾಳ ಸಿಂಪಲ್ ಐತಿ. 1 hour later. ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗೆಲ್ಲ ಹೊಂಟೇವ್ರಿಪ್ಪ ಅಂತಂದ್ರೆ ನಾವು ಶೆಲ್ಲಿಗೆ ಹೊಂಟೇವು. ಟೈಮ್ ಆಗೈತೆ 5:18. ಎದಕ್ರಿಪ್ಪ ಅಂತ ನಮ್ಮ ಅದಿತಿ ಅಣ್ಣ ಬಂದಾರ ನೋಡ್ರಿ, ಹಳ್ಳಿ ದಿನ ಬಂದಾರೆ. ಬರ್ರಿ ಒಂದು 2-3 ಕ್ಲಿಪ್ಸ್ ತೋರಿಸೈತಿ. ಸೀದಾ ನಿಮ್ಗೆ ಎಲ್ಲಿ ಸಿಗ್ತೈತ್ರಿಪ್ಪ ಅಂತಂದ್ರೆ ಶೆಲ್ ಒಳಗೆ. ಇವತ್ತು ಮುಂಜಾನೆ 700 ರೂಪಾಯಿ ಸ್ಕ್ಯಾಮ್ ಆಗಲ್ರಿ. ನಾಚಿಗೆ ಬರೋಕೆ ಇಷ್ಟ ಎಜುಕೇಟೆಡ್ ಆಗಿ ಮಂಗಿ ಆಗ್ಯಾಳ. ಅದೇ ನಮ್ಮ ಬ್ಲಾಗ್ನ ಹೇಳತ್ತೇನೆ, ಎಜುಕೇಟೆಡ್ ಆಗಿ ಮಂಗಿ ಆಗ್ಯಾಳ. 700 ರೂಪೀಸ್ ಕೊಟ್ಟು ಒಂದು ಯಾವುದೋ ಪಾರ್ಸಲ್ ಬಂದೈತಿ. ಪ್ರತೀಕ್ಷಾ ಆರ್ವಿ ಶೆಟ್ರ್ ಅಂತ ಹೆಸರು ಬರ್ತೈತಿ. ನಾ ಆರ್ಡರ್ ಮಾಡಿ ನಾನು ಮಾಡಿ 700 ರೂಪಾಯಿ ಕೊಟ್ಟು ತೊಗೊಂಡಾಳಂತ. ನಾವು ಆರ್ಡರ್ ಮಾಡಿದ್ರೆ ನನ್ನ ಹೆಸರಲ್ಲಿ ಮಾಡ್ತಿದ್ದೆಲ್ರಿ ಅಂತ ಹುಚ್ಚದ ಮಂಗಿ ಆಗ್ಯಾಳ. 8-10 ಪ್ಯಾಕೆಟ್ ಬಂದಾವು. ಸ್ಕ್ಯಾಮ್ ನಡಕತ್ತೈತಿ. ಅದೇ ನಿಮ್ಮ ಹೆಸರಿಗೆ ಆಲ್ರೆಡಿ ಪಾರ್ಸಲ್ ಅಂತ ಬಂತಂದ್ರೆ
ಈ ಕಾರ್ಟ್ ಅಂತ ಯಾವ ಪಾರ್ಸಲ್ ಬಂದು ಅವ್ನು ಮಾತಾಡ್ತೀನಿ ತುಂಬ ನಂಬರ್ ಕೊಡು ಮಾತಾಡ್ತೀನಿ ನಾವು ನೋಡಲ್ಲ ಹೆಂಗ ಇಲ್ಲಿ ಅಯ್ಯೋ ಅಣ್ಣ मारा फिर देख हाल तू बेचारे का तेरे बिना जीना भी के जीना बन जा रे का खोया रहूं याद तेरी करके नादानियां बटुए मैं रखूं तेरी सांभ के निशानियां तेरे बिना काल हो रे ठीक कोने हाल मेरा आज जोड़ू राम दे सासा तेरी आई मने गीता मैं गाई कदे छाती के लगाई मने जिद भी गया रे तेरी याद खड़ी पाई मने साम साम रखी बहुत छाती के लगाई मने जिद भी गया रे तेरी याद खड़ी पाई मने ಅಂತಂದ್ರೆ ಶಲಿ ಬಂದೇನ ಈಗ ಬರೀ ಮ್ಯಾಗಿ ಆರ್ಡರ್ ಮಾಡೋಣ ಮ್ಯಾಗಿ ತಿನ್ನೋಣ ಮಸ್ತ್ ಸೀಟ್ ಬುಕ್ ಆಗ್ಯಾವ ಆಲ್ರೆಡಿ ಅದಾವ ನಮ್ಮನ್ನ ನೋಡ್ರಿ ಬ್ಯಾಡ 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 ಅಂತಂದ್ರೆ ಪೇಮೆಂಟ್ ಆಗ್ತಾರೆ ಹೋಗು ಹೋಗು ಪೋಗು ಪೋಗು 84 ನೀ ಫೋನಲ್ಲಿ ಐತಿ ನನ್ನಷ್ಟು ಚಲೋ ಹೊಡಿದಿಲ್ಲ ಅಣ್ಣ ಅದು ಭಾಷೆ ನೋಡ್ರಿ ಇವ್ರ ಬೆನ್ನಿಂದ ಆಲ್ ಮೈ ಫ್ರೆಂಡ್ಸ್ ಆರ್ ಟಾಕ್ಸಿಕ್ ಅಂತ ಅವರು ಟಾಕ್ಸಿಕ್ ಅದಾರ ಭಾಳ ಡೇಂಜರ್ ಟಾಕ್ಸಿಕ್ ಅದಾರ ಅವ್ರು ತಿಳಿಸ್ತಾರ ಇಲ್ಲಿ ನೋಡ್ರಿ ಅಮ್ಮ ಬ್ಯಾಡ್ ಬಾಯ್ ಅಂತ ನೀನೇ ಅರ್ಧ ಕಟ್ ಮಾಡತ್ತೀಯ ಅಣ್ಣ ನೋಡಿಲ್ ಕರೆಕ್ಟ್ ತೊಳತಾರ ಹಿಂದೆಲ್ಲ ಹೆಂಗ್ ಬರತೈತೆ ನೋಡಿ ಚಂದ ಬಂದೈತೆ ನೋಡಿ ಮುಗಿತೆ ಮಾಡೆ मेरी गेल रो रोए बिछोरी बाल से हो रे मन आए जावे ख्याल तेरे खाए जावे ख्याल तेरे जीण को नहीं देती हाय बैरी तन आई मन ಹುಷಾರ ಬ್ಯಾಡ ನನ್ನ ಫೋಕಸ್ ಲೈಟ್ ಅಕ್ಷರ ಅವ್ರು ಅದೇನ್ರಿ ಫ್ಯಾಮಿಲಿ ಅಂತಂದ್ರೆ ಈಗ ಜಸ್ಟ್ ಮ್ಯಾಗಿಗೆ ಏನಿತ್ತಲ್ರಿ ಸಣ್ಣ ರೈಡ್ ಮುಗಿಸ್ಕೊಂಡು ಆದಿತ್ಯನ ಹಳಿ ಹೇಳ್ಕೊಂಡ್ರೆ ಸ್ಟ್ರೇಟ್ ನಾವು ಇಲ್ಲೇ ಲೆಫ್ಟಿಗೆ ಹಾಕತ್ತೀವಿ ಇಲ್ಲೇ ಎಕ್ಸಿಟ್ ಆಗಿ ಧಾರವಾಡ ಸಿಟಿ ಎಂಟರ್ ಆಗತ್ತೇವೆ ನಾವು ಬರ್ರಿ ಥೋಡ ಸೀದಾ ನಿಮ್ಗೆ ಎಲ್ಲಿ ಸಿಗ್ತದ್ರಿಪ್ಪ ಅಂತ ಮನೆಯೊಳಗೆ ನಂಗೆ ನಿಜ ಭಾಳ ಬರೋದಿದ್ರಿಪ್ಪ ಫ್ಯಾಮಿಲಿ ಇವ್ರು ಸೇಮ್ ಇಂಥದ್ದು ಕಾರ್ ಇವ್ರ ಮನೆ ಮರ್ಸಡೀಸ್ ಅಂತ ಯಾರಂದ್ರೆ ಶಶಿ ನಮ್ಮನೆ ಬರ್ರಿ ಫ್ಯಾಮಿಲಿ ಸ್ಟೇಟಿವ್ನಾಗಿರಿ गीता मैं गाई कदे छाती के लगाई मन्ने जिद भी गया रे तेरी याद खड़ी पाई मन्ने साम साम रखी बहुत छाती के लगाई मन्ने ನಮ್ಗೆ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಬಂದೈತ್ರಿ ಬೈಲೊಂಗಲ್ದಿಂದ ನೇಗಿನಹಳ್ಳಿಗೆ ಬಂದೈತಿ ಆ್ಯಂಡ್ ಈಗ ಜಸ್ಟ್ ಏನು ಹೊಲಸು ಬೀಳ್ತಿದ್ದೀರಿಪ್ಪ ಅಂತ ಕ್ರಾಕ್ಸ್ ಐತಲ್ರಿ ಅನ್ಕೊಂಡಷ್ಟು ಸರಳ ಇಲ್ಲ ನೋಡ್ರಿ ಇಲ್ಲಿ ಸ್ಲಿಪ್ ಹೊಡೆದೈತಿ ಇಲ್ಲಿ ಕೆಸರು ಇದು ಒಳಗೆ ಹೆಂಗೆ ಕೆಸರು ಹೋತ ಅರ್ಥನ ಆಗಲಿಲ್ಲ ನನಗೆ ಇಲ್ಲಿ ನೋಡ್ರಿ ಛೇ ಇದು ಕ್ರಾಕ್ಸ್ ಭಾಳ ಹೊಲಸೈತ್ರಿ ಫ್ಯಾಮ್ಲಿ ಹಿಂಗಿಟ್ಟು ರೀ ಇಲ್ಲಿ ನೋಡ್ದ ಛೇ ಉಪಯೋಗಿಲ್ಪ ಇದು ಕ್ರಾಕ್ಸ್ ಆಮೇಲೆ ಭಾಳ ಮಂದಿ ಹೇಳತ್ತಾರೆ ಹೋತೋ ಚಪ್ಪಲ್ ಭಾಳ ಮಂದಿ ಹೇಳ್ಯಾರ್ರಿ ಆಲ್ಮೋಸ್ಟ್ ರೀಲ್ಸ್ ಒಳಗೆಲ್ಲ ಇದು ಕ್ರಾಕ್ಸಿಂದ ಏನೋ ಕೆಮಿಕಲ್ನಿಂದ ಮಾಡಿರ್ತಾರಂತೆ ಅದರಿಂದ ಹಾರ್ಟ್ ಡಿಸೀಸ್ ಆಕೈತಾನೆ ಯಾವುದೋ ಡಿಸೀಸ್ ಬರ್ತೈತಂತ ಕ್ರಾಕ್ಸ್ ಭಾಳ ಹಾಕೋಬೇಡ್ರಿ ಅಂತ ಏನೋ ರೀಲ್ನೇ ಬಂದಿತ್ತು ಒಂದೊಂದು ಸಲ ಒಬ್ಬರೊಂದೊಂದು ಹೇಳ್ತಾರೆ ಎಂಥ ಸತಿ ತೊಳೆದಿದ್ದೆವು ನೋಡ್ರಿ ಇಲ್ಲಿ ಬರೀ ನೋಡ್ರಿ ಹೆಂಗೆ ಕಾಲಾಗ ಸಮೇತ ಹೋಗಿರ್ತದೆ ಹೆಂಗೆ ಹೋತ್ನ ಇಲ್ಲಿ ಅಜ್ಜಾಗ ಆರಾಮಿಲ್ಲ ಅಲ್ಲಿ ಅಜ್ಜಿಗೆ ಆರಾಮಿಲ್ಲ ಅಲ್ಲಿ ನಮ್ಮ ಮುತ್ತಜ್ಜಿಗೆ ಆರಾಮಿಲ್ಲ ಇಲ್ಲಿ ನಮ್ಮ ಅಜ್ಜಾರಿಗೆ ಆರಾಮಿಲ್ಲ ಬಂದೈತಿ ಆ್ಯಂಡ್ ಇಲ್ಲೇ ನಮ್ಮ ಮಾಮನ ಕಾರಿಲ್ಲ ನಮ್ಮ ಸುರೇಶ್ ಮಾಮನ ಇದು I-20 ಬರೀ ಇಲ್ಲೇ ಹೊರಗೆ ಕುಂತು ವ್ಲಾಗ್ ಎಡಿಟ್ ಮಾಡೋಣ ಚಪ್ಪಲ್ ಮಾತ್ರ ಭಾಳ ಹೊಲ್ಸಾಗೈತಿ ಛೇ ಅದು ಕಾಲಾಗ ಹೆಂಗೆ ಹೋಗ್ತಾನೆ ಓದ್ತೇರಿ ಇಲ್ಲಿ ನೋಡ್ರಿಲ್ಲ ಇಲ್ಲಿ ಒಳಗೆ ಹೋಗೈತಿ ಕೆಸರು ಡೈರಿ ಮಿಲ್ಕ್ ಇಂಥದಪ್ಪ ಅಯ್ಯೋ ನಾವೆಲ್ಲವ ಇಲ್ಲೇ ಬಡಕನ ಒಂದು ಸ್ವಲ್ಪ ಏನು ಮಾಡೋಣ ಕಾರ್ನಾಗ ಇದ್ದಿದ್ದು ನೀರು ತೊಗೊಂಡು ಕೈ ಕಾಲ ತೊಗೊಳ್ಳೋಣ ಇಲ್ಲೇ ಕುರ್ಚಿ ಮ್ಯಾಗ ಕುಂತ ವ್ಲಾಗ್ ಎಡಿಟ್ ಮಾಡ್ಕೊಂತ ಕುಂತ್ರು ಯಾಕಂದ್ರೆ ವ್ಲಾಗ್ ಬಿಟ್ಟಿಲ್ಲ ನಾ ಭಾಳ ದಿನ ಆತ ಬೆಳವಾಡಿದಿಂದ ಒಬ್ಬರು ಅಣ್ಣ ಸಿಕ್ಕಿದ್ರೆ ಅವರು ನಿಂತು ಮಾತಾಡ್ಸಿದ್ರು ನಮ್ಗೆ ಆಗಲೇ ಖುಷಿ ಅನ್ನಿಸ್ತು ಅವ್ರ ಪಾಪ ಎಷ್ಟು ಪ್ರೀತಿಯ ಸಪೋರ್ಟ್ ತೋರಿಸ್ತಾರೆ ನಂಗೆ ವ್ಲಾಗ್ ಬಿಡೋಕ್ಕಾಗಲ್ತು ನಮ್ಮ ಲಿಟ್ರಲಿ ಸಾರಿ ಫಾರ್ ದ್ಯಾಟ್ ಫ್ಯಾಮ್ಲಿ ಯಾಕಂತಂದ್ರೆ ನನ್ನ ಸಿಚುವೇಶನ್ನ ರೈಟ್ ನಾವು ಮೈ ಪ್ರೆಸೆಂಟ್ ಸಿಚುವೇಶನ್ ಓನ್ಲಿ ಐ ನೋ ಹತ್ತರ ಸಂಬಂಧ ಹಿಂಗೆಲ್ಲ ಸೀನ್ ಐತಿ ಮರಿ ಫಾರ್ ದ ಬೆಸ್ಟ್ ಫ್ಯಾಮ್ಲಿ ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ 1 hour later. ಸೊ ಫ್ಯಾಮ್ಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗೇನು ತೊಳೆಯತ್ತೈತಿಪ್ಪ ಅಂತಂದ್ರೆ ನೋಡ್ರಿ ಇಲ್ಲಿ ನಮ್ಮ ಕಡೆ ಏನೈತ್ರಿಪ್ಪ ಅಂತ ಬೆನಿಲಿ ಐತಿ ಬೆನಿಲಿ ತೊಳೆಯತೈತಿ ಓಪಾ ಹಾಯ್
ಹಾಂ ರೈಡ್ ಹೋಗೋಣ. ಭಾಳ ಹೊಲ್ಸಾಗೈತೆ ರೀ, ಅದ್ರ ಸಂಬಂಧ ಇದು ಮಳೆ ಬರೋಂಗಾಗೈತಲ್ಲ. ನಾ ಏನು ಥಿಂಕ್ ಮಾಡಿದ್ದೀರಿಪ್ಪ ಅಂತಂದ್ರೆ ಈ ವ್ಲಾಗ್ ಹೆಚ್ಚು ಕಮ್ಮಿ ಬರ್ತೈತಲ್ಲ, ನಾವು ಒಂದು ಸ್ವಲ್ಪ ದೇವ್ರ ಗುಡ್ಡಕ್ಕೆ ಹೋಗಿ ಬರ್ಬೇಕಂತ ಪ್ಲ್ಯಾನ್ ಮಾಡೀನಿ. ಎದ್ರೊಳಗ್ರಿಪ್ಪ ಅಂತ ಬೆನಿಲಿ ಒಳಗೆ. ಯಾಕಂತಂದ್ರೆ ಆಲ್ಮೋಸ್ಟ್ ನಾ ದೇವ್ರ ಗುಡ್ಡಕ್ಕೆ ಹೋಗಿ ಒಂದು ಭಾಳ ವರ್ಷ ಆತ್ರಿ, ಒಂದು 4 ವರ್ಷ ಆತು ಅನಿಸೈತಿ. ಒಟ್ಟು ಹೋಗಿಲ್ಲ, ಯಾಕೆ ಹೋಗ್ಬೇಕು ಅನ್ನಿಸ್ತಾ. ಅದು ನೋಡೋಣ ಬೆನಿಲಿ ತೊಗೊಂಡು ಹೋಗಿ ನಾಳೆ ಏನಾಕೈತೆ ಗುರ್ತಿಲ್ಲ. ಒಟ್ಟು ಹೋಗಿ ಫಾರ್ ದ ಬೆಸ್ಟ್. ಏನು ಬೆನಿಲಿ ತೊಗೊಂಡು ಹೋಗೋದಕ್ಕೈತೆ ಎಷ್ಟರಾದ್ರೂ ಹೋಗ್ತೀನಿ. ಯಾಕೆ ಮಳೆ ಇಳಿಯೋದು ಹೊಡ್ಯಾತೈತಿ ರೀ, ಇಲ್ಲ ಅಂತ ಕ್ಯಾನ್ಸಲ್ ಆಕೈತಿ. ಬರೀ ಗಾಡಿ ಮಾತ್ರ ಸ್ವಚ್ಛ ತೊಳಿನಂತ. ಹೋಗಿ ಫಾರ್ ದ ಬೆಸ್ಟ್ ಫ್ಯಾಮಿಲಿ. ಏನು ಸ್ಟೇಟ್ಯೂನಾಗಿರಿ. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತ ವ್ಲಾಗ್ ಏನು ಮಾಡು ಟೈಮ್ ಎದಕ್ರಿಪ್ಪ ಅಂತಂದ್ರೆ ನಾಳೆ ಏನು ಗಾಡಿ ತೊಗೊಂಡು ಹೋಗೋ ಪ್ಲ್ಯಾನ್ ಇತ್ತಲ್ರಿ, ಅದು ಯಾಕೊಂದು ಸ್ವಲ್ಪ ಸೀನ್ ಅನ್ಸತೈತಿ. ಮನೆಯೊಳಗೆ ಗಾಡಿ ತೊಗೊಂಡು ಹೋಗಕ್ಕೆ ಹೋಗ್ಬೇಡ, ಯಾಕೆ ಮಳೆ ಬರೋಂಗೈತಿ ಅಂತಂದು ಅನ್ನತ್ತಾರ. ನೋಡಿಲ್ಲ, ಅದ್ರ ಸಂಬಂಧ ಕಾರ್ ತೊಗೊಂಡು ಹೋಗೋದಕ್ಕೈತೆ ಏನಕ್ಕೈತೆ ಬಿಡ್ತಿಲ್ಲ. ಐ ಹೋಪ್ ನಿಮ್ಗೆ ಗಾಡಿ ಅಂತ ತೊಳೆದೇನು ಮಸ್ತ್. ಐ ಹೋಪ್ ನಿಮಗೆ ಹೇಳ್ತೀನಿ ಬ್ಲಾಗ್ ಶೇರ್ ಮಾಡೇನ್ರಿ ಫ್ಯಾಮಿಲಿ. ಇನ್ ಕೇಸ್ ಸೇರ್ತಾನೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡ್ರಿ. ಪರಪರ ಮುನ್ನಡೆಸೋಣ. ಅದ ಚಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗೋಣ ಮುಂದೆ ಬ್ಲಾಗ್ದಾಗ. ಸೊ ತಪ್ಪ ತಕ್ಕಲಿ ಸ್ಟೇ ಸೆಕ್ಸಿ. ಬಾಯ್ ಬಾಯ್. ಹಾಗೆ Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ ಮೊದಲ